ಮಗ ಗಾಡಿಯಾರ ಏನ್ ಸ್ಪೀಡ್ ಹೊಡೋದು ನಾವು ಗೋವಾದಿದ್ದ 3 ತಾಸ್ನ್ಯಾಗ ಬಂದ ಇಳಿಸಿದ ಹೋಗ್ಬಿಟ್ನಪ್ಪ ಅವ. ಹೌದ್ ನೋಡ್ ದೋಸ್ತ, ಆದ್ರ ಗಾಡಿ ಬಾರಿ ಸ್ಪೀಡ್ ತಮ್ಮನ್, ಆದ್ರ ಅವನು ಜಲ್ದಿನ ಬಂದಪ್ಪ ಆದ್ರ ಊರಾಕ. ಹೌದ್ ದೋಸ್ತ, ಆದ್ರೆ ಏನ್ ಹೇಳ ದೋಸ್ತ, ಗೋವಾದಂದ್ ಎಂಜಾಯ್ಮೆಂಟ್ ಮರ್ಯಾಕ್ ಆಗಲ್ಲ ನೋಡ್ ದೋಸ್ತ. ಹೌದ್ ದೋಸ್ತ, ಅಲ್ಲಿ ಆ ಕಡೆ ಈ ಕಡೆ ಅಡ್ಡಾಡಿರೋದು ಅದು ಇದು ಎಂಜಾಯ್ಮೆಂಟ್ ಬಾರಿ ಮಸ್ತ್ ಆತ, ಆದ್ರೆ ನಮಗೂ ಮರ್ಯಾಕ್ ಆಗಲ್ಲ. ಹಲೋ, ಹಾ ಹಾ ಬಂದೆ ದೋಸ್ತ. ಮನ್ಯಾಗ ಫೋನ್ ಹಚ್ಚಕತ್ತಾರ, ಏನ ಕೆಲಸ ಐತೆ ಅಂತ ನಾ ಹೋಗ್ಬಿಡ್ತಾ. ಸರಿ ದೋಸ್ತ, ನನಗ ನಿನ್ನ ಆ ಕಡೆ ಈ ಕಡೆ ಅಡ್ಡಾಡಿ ಫುಲ್ ಟಯರ್ಡ್ ಆಗ್ಬಿಟ್ಟೈತಿ. ಸರಿ, ನನ್ಗೆ ನಿಂತ್ ಬರತ್ತೆ. ಆಯ್ತು ಸರಿ, ಬಾಯ್ ದೋಸ್ತ. ಹುಷಾರ್ ದೋಸ್ತ. ಹಾ ಸರಿ ದೋಸ್ತ. ಆದ್ರೂ ಗೋವಾ ಟ್ರಿಪ್ ಹೋಗಿ ನ್ಯೂ ಇಯರ್ ಸೆಲೆಬ್ರೇಷನ್ ಬಾರಿ ಮಸ್ತ್ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಊರ ನೋಡ್ರು ಬರ್ಲಿಲ್ಲ ಪಾಪ ಕಾರಣದಿಂದಾಗಿ. ಊರಾಗಾರ ಎಂಜಾಯ್ ಮಾಡಿದ್ವಿ. ನಿನ್ ಕೇಳ್ಬೇಕಂದ್ರೆ ಯಾರು ಸಿಗವಲ್ರು, ಯಾರು ಒಬ್ರ ಕಾಣ್ರಿ ಏನಾರ ಮಾಡ್ಬೇಕಂತೀವಪ್ಪ, ಕೇಳಕ್ ಯಾರು ಸಿಗವಲ್ರು. ಅವನವ್ನು ಏನ ನೀನು ನಮ್ಮೂರ್ ನಮ್ಗ ಚಲೋ ನೋಡ. ಇಲ್ಲಿರೋ ವಾತಾವರಣ, ಇಲ್ಲಿ ಸಿಗೋ ನೆಮ್ಮದಿ ಹಳ್ಳಿಯಿಂದ ಡೆಲ್ಲಿಗೆ ಹೋದ್ರು ಸಿಗಲ್ಲ ಅಂತಾರಲ್ಲ, ಅದೇ ನಿಜನ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಹೋಗಿಲ್ಲ ಕೆಲ್ಸಕ್ಕಿನ. ಬಾರೋ, ಇಲ್ಲ ಹೋಗಿಲ್ಲ. ಯಾವಾಗ ಬಂದಿ ಗೋವಾದಿಂದ? ಈಗ ಬಂದು ಬಾರ ಮರೆ 7 ಗಂಟೆಕ ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲಿಯಾರ ಮಾಡಿದ್ರಲ್ಲ, ಅಲ್ಲಿ ಅಂತ ಬರಕ್ ಆಗ್ಲಿಲ್ಲ ನಾನಂತರ ಕಾರಣಗಳಿಂದ. ಮತ್ತೆ ಇಲ್ಲಿಯಾರ ಸೆಲೆಬ್ರೇಷನ್ ಮಾಡಿದ್ರೆ ಏನಿಲ್ಲ, ಅದನ್ನ ವಿಚಾರ ಮಾಡ್ಕೊಂತ ಬರಾಕತ್ತಿದ್ದೆ. ಇಲ್ಲಿ ಯಾರು ದಾರ ಕಾಣ್ಲಿಲ್ಲ, ಈಗ ನೀನ್ ಸರಿಯಾದ ಟೈಮ್ ಸಿಕ್ ನೋಡು. ಹೌದ್ ದೋಸ್ತ, ನಿನ್ನ ಪಾರ್ಟಿ ಎಲ್ಲ ಚೆನ್ನಾಗೈತಿ, ಎಂಜಾಯ್ಮೆಂಟ್ ಕೂಡ ಚೆನ್ನಾಗೈತೆ. ಆದ್ರೆ ಎಂಜಾಯ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟ್ರಲ್ಲಿ ಆ ಜೀವನ ಅರ್ಥ ಆಗಿದ್ವು ಅಂದ. ಅದೇ ಮಿಡಲ್ ಕ್ಲಾಸ್ ಜೀವನ, ಅದೇ ಕಷ್ಟಗಳು ದೋಸ್ತ. ಒಂದೇನ್ ಅರ್ಥ ಆಯ್ತಪ್ಪ ಅಂತಂದ್ರೆ, ಬದಲಾಗಿದ್ದು ಕ್ಯಾಲೆಂಡರ್ ಅಲ್ಲಿ ಇರ್ತಕ್ಕಂಥ ಅಂಕಿ ಸಂಖ್ಯೆಗಳು ಅಷ್ಟ, ಆದ್ರೆ ಜೀವನ ಅಲ್ಲ ದೋಸ್ತ. ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡಕತ್ತೀವಲ್ಲ ಪ್ರತಿ ವರ್ಷನು, ನ್ಯೂ ಇಯರ್ ಅಂತ ಸೆಲೆಬ್ರೇಷನ್ ಮಾಡೋದು ನಮ್ ಎಂಜಾಯ್ಮೆಂಟ್ ಅಲ್ಲ ದೋಸ್ತ, ನಮ್ ಹ್ಯಾಪಿ ಅಲ್ಲ ದೋಸ್ತ. ಏನಪ್ಪಾ ಅಂತಂದ್ರೆ ಅದು ನಮ್ ಹುಚ್ಚುತ್ತನ ದೋಸ್ತ, ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಏನು ದೋಸ್ತ, ನಿನ್ ರಾತ್ರಿ ಕುಡ್ದದ್ ಇಳ್ದಂಗಾಗಿಲ್ಲ ಏನಾಗ ಅದ ಗುಂಗ್ನಾಗದೆ ಅಲ್ಲ, ಅದೇ ಹಂಗ. ಸಮಯ ನಾವು ಕಳಿತಿದೀವಿ ಅಂತ ಹೇಳಿ ಅನ್ಸಿರ್ಬೋದು, ಬಟ್ ಸಮಯ ನಾವು ಕಳ್ಯಾಕತ್ತಿಲ್ಲ, ಸಮಯನ ನಮ್ಮನ್ನ ಕಳ್ಕಂತ ಬಿಟ್ಟ ದಿನವಿಡಿ. ಸಮಯ ನಾವು ದಿನವಿಡಿ ಹಿಂಗ್ ವ್ಯರ್ಥ ಮಾಡಕತ್ತೀವಿ ಅಂದ್ರ ನಮ್ಗ್ ಹೂವೆ ಕೂಡ ಮಾಡ್ಕೊಳಕ್ ಆಗ್ತಾ ಇಲ್ಲ. ಆ ತರ ನಾವ್ ದಿನವಿಡಿ ಸಮಯನ ವ್ಯರ್ಥ ಮಾಡಕಂತ ಬಹಳ ದಿನ ಬೇಡ. ಇದು ಕಳೆದು ಹೋದ 2025 ಅದನ್ನ ಅನ್ಸ್ಕ ನೀನು. ಅಲ್ಲಿ ಆಗಿರ್ತಕ್ಕಂಥ ಘಟನೆಗಳು, ಅಲ್ಲಿ ಆಗಿರ್ತಕ್ಕಂಥ ಸನ್ನಿವೇಶಗಳು, ಅಲ್ಲಿ ಕಳೆದಿರ್ತಕ್ಕಂಥ ಎಂಜಾಯ್ಮೆಂಟ್, ಆನಂತರ ಎಷ್ಟು ಟೈಮ್ ವ್ಯರ್ಥ ಮಾಡಿವಿ ಅಂದ್ರೆ ನಾವು ಒಂದೇ ಮನೆ ಜೀವನ ಅರ್ಥ ಮಾಡ್ತಾನಿಲ್ಲ. ಏನ್ ಲೈಫ್ ಒಳಗ್ ಚೇಂಜ್ ಆಗಿ ನಾವು ಹೆಂಗಿದ್ ಜೀವನ ಹಂಗೈತಿ, ಹಿಂಗ್ ವ್ಯರ್ಥ ಮಾಡಕತ್ತಿ. ನಮ್ ದಿನಗಳಷ್ಟ ಹೊಂಟವು, ಬಟ್ ನಾವ್ ಜೀವನದಲ್ಲಿ ಏಳಿಗೆ ಆಗ್ತಿಲ್ಲ. ಅದ್ ತಗೊಳ್ತಕ್ಕಂಥ ನಿರ್ಧಾರ ಬೇರೆ ಇಲ್ಲ. ಅದ ಜೀವನ, ಅದ ಡೈಲಿ ಅದನ್ನ ನಾವು ಇಷ್ಟು ವರ್ಷ ಹಾಳು ಮಾಡ್ಬಿಟ್ಟಿವಿ. ನಿಜವಾಗ್ ಹೇಳಕಪ್ಪ, ನಮ್ಗೆ ಸೆಕೆಂಡ್ ನೇಮ್ ಬೆಲೆ ಕೂಡ ಗೊತ್ತಿಲ್ಲ. ಇನ್ನು ಒಂದು ಉದಾಹರಣೆ ಕೊಡ್ತೀನಿ ನಾನು. 1 ಸೆಕೆಂಡ್ ನೇಮ್ ಬೆಲೆ ಗೊತ್ತಾಗಬೇಕಪ್ಪ ಅಂತಂದ್ರೆ, ಈ ಆರ್ಮಿ ಅಂತ ಕೇಳಲ್ಲ, ನಮ್ಮ ದೇಶದ ಬೆನ್ನೆಲುಬು ರೈತ ಮತ್ತ ಇಂಡಿಯನ್ ಆರ್ಮಿ ಅಂತ ಕೇಳಿರ್ತೀನಿ. ನೋಡಪ್ಪ ಅಂತಂದ್ರೆ ರ್ಯಾಲಿ ಅಂತ ಹೊಡಿತಾರ, ಆರ್ಮಿ ಭರ್ತಿ ಅಂತ ಇರುತ್ತೆ. ಅವು ಒಂದೇ 1 ಸೆಕೆಂಡ್ ಫೇಲ್ ಆಗಿರ್ತಾನಲ್ಲ, ಆ ವ್ಯಕ್ತಿನ ಕೇಳಿ ನಾವು 1 ಸೆಕೆಂಡ್ ನೇಮ್ ಬೆಲೆ ಕೂಡ ಹೇಳ್ತೇನೆ. ನಾವು ಅದು ಬಿಟ್ಟು 1 ವರ್ಷ ಹಾಳು ಮಾಡಕತ್ತೀವಿ. ಜೀವನದಲ್ಲಿ ತೊಗೊಳಕತ್ತ ನಿರ್ಧಾರಗಳು ಬರೀ ಎಂಜಾಯ್ಮೆಂಟಿಗೆ ಅದವು. ಅದು ಬಿಟ್ರಪ್ಪ ನಮ್ ಜೀವನದ ಏಳಿಗೆ ಆಗಿಲ್ಲ. ಇವಾಗಾದ್ರೆ 2026 ಬಂದೈತಿ. ಇವತ್ತಿನ ದಿನ ಆದ್ರೂ ಒಂದ್ ಒಳ್ಳೆ ನಿರ್ಧಾರ ತಗೊಳ್ಬೇಕು. ಯಾಕಪ್ಪ ಅಂತಂದ್ರ ಸಮಯಕ್ಕೆ ರೆಕ್ಕೆಗಳಿಲ್ಲ ಆದ್ರೂ ಕೂಡ ಹಾರುತ್ತದೆ, ಸಮಯಕ್ಕೆ ಕಾಲುಗಳಿಲ್ಲ ಆದ್ರೂ ಕೂಡ ಓಡು. ಈ ಸಮಯಕ್ಕೆ ಬಾಯಿ ಅಂತೂ ಇಲ್ಲವೇ ಇಲ್ಲ, ಆದ್ರೆ ಎಲ್ಲವನ್ನು ತಿಳಿಸಿಕೊಡುತ್ತದೆ. ನಾವ್ ಇಷ್ಟು ವರ್ಷನ ಹೆಂಗ್ ಹಾಳು ಮಾಡಿವಂದ್ರ ಅದನ್ನ ನೆನೆಸ್ಕೊಂತ ಹೋಗ್ರಪ್ಪ ನಾವು ಯಾವುದೋ ಒಂದು ಲೆವೆಲ್ ಒಳಗೆ ಇರ್ಬೇಕಿತ್ತು. ನಾವ್ ನೋಡಿ ಬರೀ ಮಿಡಲ್ ಕ್ಲಾಸ್ ಅಲ್ಲ, ಮಿಡಲ್ ಕ್ಲಾಸ್ ತಕ್ಕಂತ ಯೋಚನೆ ಮಾಡಕತ್ತೀವಿ. ನೋಡ್ ದೋಸ್ತ, ಲಾಸ್ಟ್ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭೂಮಿ ಮೇಲೆ ಬಡವನರ ಆಗಿರ್ಲಿ ಶ್ರೀಮಂತನ ಆಗಿರ್ಲಿ, ಆ ದೇವರನ್ನದ ಸಮನಾಗಿ ಎಲ್ರಿಗೂ ಕೂಡ ಕೊಟ್ಟಿರ್ತಕ್ಕಂಥ ಆಸ್ತಿ ಅಂದ್ರ ದಿನದ 24 ಗಂಟೆ ದೋಸ್ತ. ಆ 24 ಗಂಟೆನ ಸರಿಯಾದ ಸಮಯಕ್ಕೆ ಸರಿಯಾಗಿ ಅವನ್ ಉಪಯೋಗ ಮಾಡ್ಕಂತಾನಲ್ಲ, ಅವನ ಈ ಭೂಮಿ ಮೇಲೆ ಇತಿಹಾಸ ಸೃಷ್ಟಿ ಮಾಡಕ್. ಇಷ್ಟ ದಿನ ಗೊತ್ತಿಲ್ದ ಇಷ್ಟು ವರ್ಷನ ಹಾಳು ಮಾಡಿಬಿಟ್ಟಿವಿ. 2026 ಐತಲ್ಲ, ಈ ವರ್ಷ ನಾವ್ ಕೂಡ ಸಮಯದ ಬೆಳೆ ತಿಳ್ಕೊಂಡೆ ಸಮಯಕ್ಕೆ ತಕ್ಕಂತ ನಾವು ಕೂಡ ನಮ್ಮ ಮನಿರ್ತಕ್ಕಂತ ಮೈಂಡ್ ಸೆಟ್ ನಾಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಡ್ರೀಮ್ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡ್ ತಗೊಂಡ್ಬಿಟ್ಟ. ಇವಾಗಾದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಮನೆ ಪರಿಸ್ಥಿತಿನ ಸ್ವಲ್ಪ ಚೇಂಜ್ ಮಾಡ್ಕೊಂಡ. ಇದೇ ಮಿಡಲ್ ಕ್ಲಾಸ್ ಲೈಫ್ ಇದೆ, ಕುಂದ್ರೋದ್ ಬೇಡ, ನಿಮಗೂ ಕೂಡ ದೊಡ್ಡ ಡ್ರೀಮ್ಸ್ ಅದಾವು, ಅನ್ನೋದು ಕೂಡ ಮಾಡ್ಕೊಂತ ಹೇಳ್ಕೊಂತವ್ರು ಸಾವಿರಾರು ಅದಾವು. ಅವ್ರವ್ರ ಪರಿಸ್ಥಿತಿ ತಕ್ಕಂಗ ಅವ್ರವ್ರ ಅದಾರ, ನಮ್ಮ ಪರಿಸ್ಥಿತಿ ತಕ್ಕಂಗ ನಾವು ಅದೇವಿ. ನಿನಗೂ ಟಯರ್ಡ್ ಆಗೈತಿ, ನೀನು ಮತ್ತೆ ಮನೆಗೂ ರೆಸ್ಟ್ ಮಾಡ. ಒಂದು ಸ್ವಲ್ಪ ಕೆಲಸ ಐತಿ, ನಾನು ಹೋಗ್ಬೇಕು, ಟೈಮ್ ಆಯ್ತು. ಸರಿ ಮತ್ತೆ ಸಿಗಮ್ಮ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ವಿಡಿಯೋದಲ್ಲಿ ತಪ್ಪು ಮಾಹಿತಿ ಅಥವಾ ತಪ್ಪು ಮಾತುಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋಗೆ ಲೈಕ್
ಶೇರ್ ಸಬ್ಸ್ಕ್ರೈಬ್ ಮಾಡೋದ್ ಮುಖಾಂತರ ಸಪೋರ್ಟ್ ಮಾಡಿ.